ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸ್ಟೂಲ್ ಆಕಲ್ಟ್ ಬ್ಲಡ್ ಟೆಸ್ಟ್ ಬಗ್ಗೆ. ಸ್ಟೂಲ್ ಆಕಲ್ಟ್ ಬ್ಲಡ್ ಟೆಸ್ಟ್ ಅಂದ್ರೆ ಏನು, ಈ ಟೆಸ್ಟ್ ಯಾವಾಗ ಡಾಕ್ಟರ್ ನಿಮ್ಗೆ ಮಾಡ್ಸಕ್ಕೆ ಹೇಳ್ತಾರೆ, ಈ ಟೆಸ್ಟ್ ಮಾಡ್ಸಕ್ಕೆ ಸ್ಯಾಂಪಲ್ ಯಾವ ರೀತಿ ಕಲೆಕ್ಟ್ ಮಾಡ್ಕೊತಾರೆ, ಈ ಟೆಸ್ಟ್ ಮಾಡ್ಸೋದಕ್ಕಿಂತ ಮುಂಚೆ ಏನಾದರೂ ಸ್ಪೆಷಲ್ ಪ್ರಿಪ್ರೇಷನ್ ಮಾಡಿಸ್ಬೇಕಾ, ಈ ಟೆಸ್ಟ್ದ ರಿಪೋರ್ಟ್ ಬಂದಾದ್ಮೇಲೆ ಯಾವ ರೀತಿ ಆ ರಿಪೋರ್ಟ್ ಓದಬೇಕು, ಈ ಟೆಸ್ಟ್ ಮಾಡ್ಸಕ್ಕೆ ಎಷ್ಟು ಟೈಮ್ ಬೇಕಾಗ್ತೈತಿ ಮತ್ತು ಎಷ್ಟು ಮೂಲ್ಯದಾಗ ಈ ಟೆಸ್ಟ್ ಮಾಡ್ಕೊಳ್ಳಾಗ್ತೈತಿ, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಸ್ಟೂಲ್ ಆಕಲ್ಟ್ ಬ್ಲಡ್ ಟೆಸ್ಟ್ ಅಂದ್ರೆ ಏನು. ಸೊ ಈ ಟೆಸ್ಟ್ ನೋಡ್ರಿ ಎದಕ್ಕೆ ಮಾಡಿಸ್ತಾರಂದ್ರೆ, ಮೇನ್ ನಿಮ್ಮ ಸಂಡಾಸ್ ಏನಿದೆ ಆ ಸ್ಯಾಂಪಲ್ ಒಳಗಡೆ ರಕ್ತ ಪ್ರೆಸೆನ್ಸ್ ಐತೋ ಇಲ್ಲೋ ಅದನ್ನ ಕನ್ಫರ್ಮೇಶನ್ ಮಾಡಲಿಕ್ಕೆ ಡಾಕ್ಟರ್ ಈ ಟೆಸ್ಟ್ ಮಾಡ್ಸಕ್ಕೆ ಹೇಳಿರ್ತಾರೆ. ನಿಮ್ಮ ಸಂಡಾಸ್ ಸ್ಯಾಂಪಲ್ ಒಳಗಡೆ ರಕ್ತ ಪ್ರಮಾಣ ಏನಾರ ಕಂಡು ಬಂತಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ನಿಮ್ಮ ಅನ್ನನಾಳ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಏನೈತಿ ಅದ್ರ ನಿಮ್ಗೆ ಏನಾರ ಸಮಸ್ಯೆ ಐತಂದಂಗೆ ಅರ್ಥ. ಈಗ ನಿಮ್ಮ ಸಂಡಾಸ್ ಸ್ಯಾಂಪಲ್ ಒಳಗಡೆ ರಕ್ತ ಐತಂತ ಗೊತ್ತಾತಂದ್ರೆ ಅದು ಏನು ಸಜೆಸ್ಟ್ ಮಾಡ್ತೈತಿ. ಸೊ ನೋಡ್ರಿ, ಅದರಲ್ಲಿ ಡಾಕ್ಟರ್ ಏನು ಸಂಭಾವನೆ ಮಾಡ್ಕೊಂತಾರಂದ್ರೆ ನಿಮ್ಮ ಅನ್ನನಾಳದ ರಕ್ತ ಸ್ರಾವ ಆಗಕ್ಕೆ ಹೊಂತೈತಿ, ಇಲ್ಲ ಅಲ್ಲೇನಾದ್ರೂ ಅಬ್ನಾರ್ಮಲ್ ಗ್ರೋತ್ ಆಗಂತೈತಿ, ಪಾಲಿಪ್ ಆಗಿರ್ತೈತಿ, ಇಲ್ಲ ನಿಮ್ಗೆ ಮೂಲವಾದಿ ಸಮಸ್ಯೆ ಆಗಿರ್ಬೋದು, ಡೈವರ್ಟಿಕುಲೋಸಿಸ್ ಅಂದ್ರೆ ಏನಾಗ್ತೈತಿ, ನಿಮ್ಮ ಕರಳು ಏನಿರ್ತೈತಿ ನೋಡ್ರಿ ಅಲ್ಲೇ ಸ್ಮಾಲ್ ಪ್ಯಾಚಸ್ ಆಗಿಬಿಟ್ಟಿರ್ತಾವು, ಇಲ್ಲ ನಿಮ್ಗೆ ಹುಣ್ಣಾಗಿರ್ತೈತ್ರಿ. ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅನ್ನನಾಳ ಏನೈತಿ ನೋಡ್ರಿ ಅದ್ರೊಳಗೆ ಪೂರ್ತಿ ಹುಣ್ಣಾಗ್ಯವ ಅಂತ ತಿಳ್ಕೊಂತಾರೆ, ಅಲ್ಸರ್ಸ್ ಆಗ್ಯವಂತ, ಇಲ್ಲ ನಿಮ್ಗೆ ಅಲ್ಸರೇಟಿವ್ ಕೊಲೈಟಿಸ್ ಇಲ್ಲ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಆಗಿರ್ಬೋದು, ಇಲ್ಲ ನಿಮ್ಗೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಆಗಿರ್ಬೋದು ಅಂತ ಇದರಲ್ಲೇ ಡಾಕ್ಟರ್ ಅನ್ಕೊಂತಾರ್ರಿ. ಈ ಟೆಸ್ಟಿಗೆ ಸ್ಯಾಂಪಲ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು. ಸೊ ನೋಡ್ರಿ, ಡಾಕ್ಟರ್ ಇದು ಲ್ಯಾಬ್ ಟೆಕ್ನಿಷಿಯನ್ ಏನಿರ್ತಾರೆ ನಿಮಗೊಂದು ಸ್ಟೂಲ್ ಕಂಟೈನರ್ ಕೊಟ್ಟಿರ್ತಾರೆ, ಅದ್ರ ಮುಚ್ಚಳ ತೆಗಿರಿ, ನಿಮ್ದು ಟಾಯ್ಲೆಟ್ ರೂಮ್ ಇರ್ತೈತೆ ಅದ್ರೊಳಗೆ ಹೋರಿ, ಸಂಡಾಸ್ ಏನಿರ್ತೈತಿ ಅದನ್ನ ಸ್ವಲ್ಪ ಪ್ರಮಾಣ ಅದ್ರೊಳಗೆ ಕಲೆಕ್ಟ್ ಮಾಡ್ರಿ. ಕಲೆಕ್ಟ್ ಮಾಡಾದ್ಮೇಲೆ ಆ ಲೀಡ್ ತೊಗೊಂಡು ಚಂದಾಗಿ ಮುಚ್ಚಿಬಿಡ್ರಿ, ಅದನ್ನ ಒಂದು ಬ್ಯಾಗ್ನ ಹಾಕಿ ನಿಮ್ಮ ಲ್ಯಾಬ್ ಟೆಕ್ನಿಷಿಯನ್ ಏನಿರ್ತಾರೆ ನೋಡ್ರಿ ಅವ್ರ ಕೈಯಾಗ ಕೊಟ್ಬಿಡ್ರಿ, ಅವ್ರು ಟೆಸ್ಟ್ ಮಾಡ್ತಾರೆ. ಈ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ ಏನಾದರೂ ಸ್ಪೆಷಲ್ ಪ್ರಿಪರೇಷನ್ ಮಾಡ್ಕೋಬೇಕಾಗ್ತೈತೆ. ಸೊ ನೋಡ್ರಿ, ಈ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ ಡಾಕ್ಟರ್ ನಿಮ್ಗೆ ಕೆಲವೊಂದಿಷ್ಟು ಮೆಡಿಸಿನ್ ಏನು ತೊಗೊಂತಿರ್ತಾರೆ ನೀವು ಅದನ್ನ ಬಂದ್ ಮಾಡಕ್ ಹೇಳಿರ್ತಾರ್ರಿ. ಯಾವಪ್ಪ ಅಂದ್ರೆ ಪೇನ್ ಕಿಲ್ಲರ್, ನೋವು ಕಡಿಮೆ ಮಾಡೋ ಗುಳಿಗೆ, ವೈಟಮಿನ್ ಸಿ ಟ್ಯಾಬ್ಲೆಟು, ಆಸ್ಪಿರಿನ್ ಟ್ಯಾಬ್ಲೆಟು. ಮತ್ತೆ ಈ ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಒಂದೆರಡು ದಿನ ರೆಡ್ ಮೀಟ್ ತಿನ್ನಕ್ ಹೋಗ್ಬೇಡ್ರಿ, ಅಂದ್ರೆ ಬೀಫ್ ಮೀಟ್ ಅಂತವೆಲ್ಲ ತಿನ್ನಕ್ ಹೋಗ್ಬೇಡ್ರಿ, ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ ಫಾಲ್ಸ್ ರಿಪೋರ್ಟ್ ಕೂಡ ಬರ್ಬೋದ್ರಿ. ಮತ್ತೆ ಈ ಟೆಸ್ಟ್ ರಿಪೋರ್ಟ್ ಯಾವ ರೀತಿ ಓದಬೇಕು. ಸೊ ನೋಡ್ರಿ, ಸ್ಟೂಲ್ ಫಾರ್ ಆಕಲ್ಟ್ ಬ್ಲಡ್ ನಿಮ್ಗೆ ಏನಾದ್ರೂ ಪಾಸಿಟಿವ್ ಅಂತ ಮುಂದೆ ಬರ್ದಾರಂದ್ರ ಅದರ ಅರ್ಥ ಏನಪ್ಪಾ ಅಂದ್ರ ನಿಮ್ಮ ಸಂಡಾಸ್ ಸ್ಯಾಂಪಲ್ನಾಗ ರಕ್ತದ ಪ್ರಮಾಣ ಅವ್ರಿಗೆ ಕಂಡು ಬಂದೈತೆ ಅಂತ ಅರ್ಥ, ನಿಮ್ಮ ರಿಪೋರ್ಟ್ ಅಬ್ನಾರ್ಮಲ್ ಇದೆ ಅಂತ ಅರ್ಥ, ನಿಮ್ಗೇನೋ ಸಮಸ್ಯೆ ಇದೆ ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ. ಸ್ಟೂಲ್ ಫಾರ್ ಆಕಲ್ಟ್ ಬ್ಲಡ್ ರಿಪೋರ್ಟ್ ನೆಗೆಟಿವ್ ಬಂದೈತಂದ್ರ ನಿಮ್ಮ ಸಂಡಾಸ್ ಸ್ಯಾಂಪಲ್ನ ರಕ್ತದ ಕಣ ಕಂಡು ಬಂದಿಲ್ಲ ಅಂತ ಅರ್ಥ, ನಿಮ್ಮ ರಿಪೋರ್ಟ್ ಪೂರ್ತಿ ನಾರ್ಮಲ್ ಇದೆ ಅಂತ ಅರ್ಥ ರೀ. ಈಗ ನಿಮ್ಗೆ ಸ್ಟೂಲ್ ಫಾರ್ ಆಕಲ್ಟ್ ಬ್ಲಡ್ ಟೆಸ್ಟ್ ಏನಿದೆ ಅದು ಪಾಸಿಟಿವ್ ಏನಾರ ಬಂತಂದ್ರ ಏನ್ ಈ ಟೆಸ್ಟ್ ಕನ್ಫರ್ಮ್ ಮಾಡುತ್ತಾ ನಿಮ್ಗೆ ಕ್ಯಾನ್ಸರ್ ಐತಿ ಇಲ್ಲ ಮೇಜರ್ ಏನಾರ ಸಮಸ್ಯೆ ಐತೆ ಅನ್ನೋದು ಕನ್ಫರ್ಮೇಶನ್ ಕೊಡ್ತೈತ. ಸೊ ನೋಡ್ರಿ, ಇಲ್ಲ. ಈ ಟೆಸ್ಟ್ ರಿಪೋರ್ಟ್ ಬಂದಾದ್ಮೇಲೆ ಕೂಡ ಡಾಕ್ಟರ್ ನಿಮ್ಗೆ ಕೆಲವೊಂದಿಷ್ಟು ಬೇರೆ ಟೆಸ್ಟ್ ಮಾಡ್ಸಕ್ ಹೇಳಿರ್ತಾರೆ, ಯಾವುದೇ ರೋಗ ನಿಮ್ಗೆ ಐತಂತ ಕನ್ಫರ್ಮ್ ಮಾಡ್ಲಿಕ್ಕೆ. ಯಾವಪ್ಪ ಅಂದ್ರೆ ಕೊಲೊನೋಸ್ಕೋಪಿ, ನಿಮ್ ಸಂಡಾಸ್ ಜಾಗದಾಗ ಒಂದು ಪೈಪ್ ಹಾಕಿ ಒಳಗೆ ಚೆಕ್ ಮಾಡ್ತಾರೆ, ಎಲ್ಲ ಹೊಟ್ಟಿ ಸ್ಕ್ಯಾನಿಂಗ್ ಮಾಡಕ್ ಹೇಳ್ತಾರೆ, ಅಲ್ಟ್ರಾಸೌಂಡ್ ಅಬ್ಡೋಮಿನ್ ಪೆಲ್ವಿಸ್ ಅಂತಾರೆ, ಸಿಟಿ ಸ್ಕ್ಯಾನ್ ಅಬ್ಡೋಮಿನ್ ಮಾಡಕ್ ಹೇಳ್ತಾರ. ಇವನ್ನೆಲ್ಲ ಟೆಸ್ಟ್ ಮಾಡಿ ನಿಮ್ಗೆ ಆಮೇಲೆ ಕಂಪ್ಲೀಟ್ ಡಯಾಗ್ನೋಸಿಸ್ ಹೇಳ್ತಾರೆ, ಇದೇ ನಿಮ್ಗೆ ಆಗೈತಂತ. ಈ ಟೆಸ್ಟ್ ಮಾಡ್ಸಕ್ ಎಷ್ಟು ಟೈಮ್ ಬೇಕು ಮತ್ತೆ ಎಷ್ಟು ಅಮೌಂಟ್ನಾಗ ಈ ಟೆಸ್ಟ್ ಆಗ್ತೈತಿ. ಸೊ ನೋಡ್ರಿ, ಈ ಟೆಸ್ಟ್ ನಿಮ್ಗೆ ನೀವು ಸ್ಯಾಂಪಲ್ ಕೊಟ್ರಿ ಅಂದ್ರೆ 24 ಗಂಟೆ ಒಳಗ ನಿಮ್ಗೆ ರಿಪೋರ್ಟ್ ಕೊಟ್ಟು ಬಿಡ್ತಾರ್ರಿ. ಮತ್ತೆ ಇದು 200 ರೂಪಾಯಿ ಒಳಗ ಈ ಟೆಸ್ಟ್ ನಿಮ್ಗೆ ಮಾಡ್ಕೊಳ್ಳಾಗ್ತೈತ್ರಿ. ಮತ್ತೆ ಲ್ಯಾಬ್ ಈ ಟೆಸ್ಟ್ ಮೂಲ್ಯ ಏನೈತಿ ನೋಡ್ರಿ, ನೀವು ಯಾವ ಸಿಟಿಯಾಗ ಅದ್ರಿ ಯಾವ ಲ್ಯಾಬ್ನಾಗ ಮಾಡ್ಸಕ್ ಕುಂತೀರಿ ಅದ್ರ ಪ್ರಕಾರ ಜಾಸ್ತಿ ಕಡಿಮೆ ಕೂಡ ಆಗ್ಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ಸ್ಟೂಲ್ ಆಕಲ್ಟ್ ಬ್ಲಡ್ ಟೆಸ್ಟ್ ಬಗ್ಗೆ ಏನ್ ಮಾಹಿತಿ ನಾನು ನಿಮ್ಗೆ ಎಲ್ಲರಿಗೂ ಈ ವಿಡಿಯೋದಾಗ ಶೇರ್ ಮಾಡಿದೀನಿ, ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ವಿಡಿಯೋಸ್, ಮೆಡಿಕಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಂತೈತಿ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.